IPL ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಚೆನ್ನೈ ವಿರುದ್ಧದ ಪಂದ್ಯದ ಬಳಿಕ ಭರ್ಜರಿ ಜಯಬೇರಿ ಬಾರಿಸಿದಂತ ಪಂಜಾಬ್ ಕಿಂಗ್ಸ್ ತಂಡದ ಮೇಲೆ ದಂಡದ ಹೊರೆ ಬಿದ್ದಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ ನಿಧಾನಗತಿಯ ಓವರ್ ರೇಟ್ ಅನ್ನು ಕಾಯ್ದುಕೊಂಡಿದ್ದಕ್ಕಾಗಿ ನಾಯಕ ಶ್ರೇಯಸ್ ಅಯ್ಯರ್ಗೆ 24 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಉಳಿದ ಎಲ್ಲ ಆಟಗಾರರಿಗೆ 6 ಲಕ್ಷ ಅಥವಾ ಪಂದ್ಯದ ಶುಲ್ಕದ 25% ದಂಡವನ್ನು ವಿಧಿಸಲಾಗಿದೆ. ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲೂ ಕೂಡ ಸ್ಲೋ ಓವರ್ ರೇಟ್ ತಪ್ಪು ಮಾಡಿದ್ದಕ್ಕಾಗಿ ಶ್ರೇಯಸ್ಗೆ 12 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿತ್ತು. ಇದೀಗ ಮತ್ತದೇ ತಪ್ಪು ಮಾಡಿದ್ದಕ್ಕಾಗಿ 24 ಲಕ್ಷ ದಂಡ ವಿಧಿಸಲಾಗಿದೆ. ಚೆನ್ನೈ ತಂಡಕ್ಕೆ ಎಂಟ್ರಿ ಕೊಟ್ಟಂತ ವಿಶ್ವಕಪ್ ಹೀರೋ ಸಂಜು ಸ್ಯಾಮ್ಸನ್ಗೆ 7ರ ಕಂಟಕ ಕಾಡ್ತಿದೆ. ರಾಜಸ್ಥಾನ ವಿರುದ್ಧದ ಪಂದ್ಯದಲ್ಲಿ 7 ಎಸೆತಗಳನ್ನು ಎದುರಿಸಿ ಕೇವಲ 6 ರನ್ಗಳಿಗೆ ಸಂಜು ಔಟ್ ಆಗಿದ್ರು. ಇದೀಗ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ 7 ಎಸೆತಗಳನ್ನು ಫೇಸ್ ಮಾಡಿ 7 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದ್ರು. 7 ಸಂಜು ಮೇರೇಳು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೋಲ್ ಆಗ್ತಿದ್ದಾರೆ ಸಂಜು ಸ್ಯಾಮ್ಸನ್. ಪಂಜಾಬ್ ವಿರುದ್ಧ ಸೋತ ಮೇಲೆ ಋತುರಾಜ್ ಗಾಯಕ್ವಾಡ್ ಮುಖದಲ್ಲಿ ನಿರಾಸೆ ಕಂಡು ಬಂದಿದೆ. ಪಂದ್ಯ ಮುಗಿದ ಬಳಿಕ ಮಾತನಾಡಿದ ಗಾಯಕ್ವಾಡ್, ನಮ್ಮ ತಂಡದ ಸೋಲಿಗೆ ಬೌಲಿಂಗ್ ವಿಭಾಗವೇ ಕಾರಣ ಎಂದು ನೇರವಾಗಿ ಹೇಳಿದ್ದಾರೆ. ತಂಡ 3 ವೇಗಿಗಳು ಹಾಗೆ 2 ಪ್ರತಿಭಾವಂತ ರಿಸ್ಟ್ ಸ್ಪಿನ್ನರ್ಗಳೊಂದಿಗೆ ಕಣಕ್ಕಿಳಿದಿತ್ತು. ಪವರ್ ಪ್ಲೇ ನಂತರ ಮಧ್ಯದ ಓವರ್ಗಳಲ್ಲಿ ಸ್ಪಿನ್ನರ್ಗಳು ಪಂದ್ಯದ ಮೇಲೆ ಹಿಡಿತ ಸಾಧಿಸುತ್ತಾರೆ ಎಂಬ ನಿರೀಕ್ಷೆ ಇತ್ತು. ಆದರೆ 2 ಸ್ಪಿನ್ನರ್ಗಳು ಕೂಡ ಸರಿಯಾಗಿ ಬೌಲಿಂಗ್ ಮಾಡಲಿಲ್ಲ ಎಂದಿದ್ದಾರೆ. ಗುಜರಾತ್ ಟೈಟನ್ಸ್ ಹಾಗೆ ರಾಜಸ್ಥಾನ ರಾಯಲ್ಸ್ ತಂಡಗಳು ಶನಿವಾರ 2ನೇ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ. ಗುಜರಾತ್ ತಂಡ ಮೊದಲ ಗೆಲುವಿನ ಹುಡುಕಾಟದಲ್ಲಿದೆ. ಇತ್ತ ರಾಜಸ್ಥಾನ ತಂಡ ಈಗಾಗಲೇ 1 ಪಂದ್ಯವನ್ನ ಗೆದ್ದಿದೆ. ಹೀಗಾಗಿ 2ನೇ ಗೆಲುವಿಗೆ ಕಾಯ್ತಾ ಇದೆ. IPL ಶುರುವಾಗಿ 1 ವಾರ ಆಗಿದೆಯಷ್ಟೇ. ಹೀಗಿರುವಾಗಲೇ KKR ಕಡೆಯಿಂದ ಶಾಕಿಂಗ್ ನ್ಯೂಸ್ ಒಂದು ಹೊರಬಿದ್ದಿದೆ. ಅಜಿಂಕ್ಯ ರಹಾನೆ ಅವರನ್ನ ನಾಯಕತ್ವದಿಂದ ಕೆಳಗಿಳಿಸುವಂತ ಚಾನ್ಸಸ್ ಇದೆ. ಸತತ 2 KKR ಹೊಸ ನಾಯಕರನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಅಂದ್ರೆ 2 ಸೋಲುಗಳಿಂದ ಬೇಸತ್ತ KKR ಈಗ ರಹಾನೆ ಅವರ ನಾಯಕತ್ವದಿಂದ ಇಳಿಸುವಂತ ಸಾಧ್ಯತೆ ಇದೆ. IPL 2026ರ ಉದ್ಘಾಟನಾ ಪಂದ್ಯದಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿರುವಂತ ಹಾಲಿ ಚಾಂಪಿಯನ್ RCB ಭಾನುವಾರ ಮತ್ತೊಂದು ಪಂದ್ಯಕ್ಕೆ ರೆಡಿಯಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬದ್ಧ ವೈರಿ CSK ವಿರುದ್ಧ ಸೆಣಸಾಟ ನಡೆಸಲಿದೆ. ಈ ಪಂದ್ಯಕ್ಕೂ ಮುನ್ನ RCB ಕ್ಯಾಪ್ಟನ್ ರಜತ್ ಪಾಟಿದಾರ್ ಹಾಗೆ ವಿಕೆಟ್ ಕೀಪರ್ ಬ್ಯಾಟರ್ ಜಿತೇಶ್ ಶರ್ಮಾ ತಿರುಪತಿಯ ತಿರುಮಲ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ವಿರಾಟ್ ಕೊಹ್ಲಿ ಹಾಗೆ RCBಯ ಇನ್ಸೈಡರ್ ಡ್ಯಾನಿಶ್ ಶೇಟ್ ಇಬ್ಬರು ಕೂಡ ಸೇರಿದ್ರೆ ಅಲ್ಲಿ ಫನ್ ಗ್ಯಾರಂಟಿ. ಈಗ ಮಿಸ್ಟರ್ ನಾಕ್ಸ್ ವಿರಾಟ್ ಕೊಹ್ಲಿ ಅವರ ಸಂದರ್ಶನ ಮಾಡಿದ್ದಾರೆ. ಈ ವೇಳೆ RCB ಮಾಲೀಕತ್ವ ಬಯಲಾದ ಬಗ್ಗೆ ಮಾತನಾಡಿದ್ದಾರೆ. ಆಗ ಡ್ಯಾನಿಶ್ ಶೇಟ್, ನಿಮಗೆ ಅಭದ್ರತಾ ಭಾವ ಕಾಡುತ್ತಾ ಅಂತ ವಿರಾಟ್ ಕೊಹ್ಲಿ ಅವರ ಕಾಲೆಳೆದಿದ್ದಾರೆ. ಈ ವೇಳೆ ಕೊಹ್ಲಿ, ನನಗೆ ಇನ್ಸೆಕ್ಯೂರಿಟಿ ಕಾಡ್ತಾ ಇಲ್ಲ, ಎಲ್ಲೂ ಆಗಿಲ್ಲ ಅಂದ್ರೆ ಕೊನೆಗೆ ನಿಮ್ಮ ಇನ್ಫ್ಲೂಯೆನ್ಸ್ ಬಳಸಿ ನಾನು ಸ್ಯಾಂಡಲ್ವುಡ್ನಲ್ಲಿ ಕೆಲಸ ಮಾಡಬಹುದು. ನೀವು ಇಲ್ಲಿ ದೊಡ್ಡ ಸ್ಟಾರ್ ಅಲ್ವಾ, ನಾನು ಸೈಡ್ ರೋಲ್ ಮಾಡ್ತೇನೆ ಅಂತ ಟಾಂಟ್ ಕೊಟ್ಟಿದ್ದಾರೆ. RCB ಪಂದ್ಯಗಳ ಟಿಕೆಟ್ ಕೊಡೋದಾಗಿ ಯಾಮಾರಿಸಿ ಆನ್ಲೈನ್ ವಂಚನೆ ಪ್ರಕರಣಗಳು ಜಾಸ್ತಿ ಆಗ್ತಿವೆ. ಬೆಂಗಳೂರಿನ ಬಿ ನಾರಾಯಣಪುರ ನಿವಾಸಿಯಾಗಿರುವಂತಹ 25 ವರ್ಷದ ಟೆಕ್ಕಿಯೊಬ್ಬರು ಆನ್ಲೈನ್ ಮೋಸಕ್ಕೆ ಒಳಗಾಗಿ 1.46 ಲಕ್ಷ ರೂಪಾಯಿಯನ್ನು ಕಳ್ಕೊಂಡಿರೋದಾಗಿ ಮಹದೇವಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾದಂತಹ ವ್ಯಕ್ತಿ ಟಿಕೆಟ್ ಮಾರಾಟಗಾರನಂತೆ ನಟಿಸಿ ವಂಚಿಸಿದ್ದಾನೆ ಅಂತ ಆರೋಪಿಸಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಪದೇ ಪದೇ ವ್ಯಂಗ್ಯ ಮಾಡುವಂತ ಅಂಬಾಟಿ ರಾಯುಡು ಮತ್ತೊಮ್ಮೆ ತಮ್ಮ ಸಣ್ಣ ಬುದ್ಧಿಯನ್ನು ತೋರಿಸಿದ್ದಾರೆ. RCB ತನ್ನ ಮೊದಲ ಟ್ರೋಫಿಯನ್ನ ಗೆಲ್ಲೋಕೆ 18 ವರ್ಷ ತಗೊಳ್ತು. ಇದೇ ವೇಗದಲ್ಲಿ ಹೋದ್ರೆ ಮುಂಬೈ ಇಂಡಿಯನ್ಸ್ ಅಥವಾ CSK ಮಾಡಿದಂತೆ 5 ಟ್ರೋಫಿಗಳನ್ನ ಗೆಲ್ಲೋಕೆ ಇನ್ನೂ 72 ವರ್ಷಗಳು ಬೇಕಾಗುತ್ತೆ ಅಂತ ವ್ಯಂಗ್ಯವಾಡಿದ್ದಾರೆ. ಯುವರಾಜ್ ಸಿಂಗ್ ಕೆರಿಯರ್ ಕೊನೆಗಾಣಿಸುವಲ್ಲಿ ಧೋನಿ ಪ್ರಮುಖ ಪಾತ್ರ ವಹಿಸಿದ್ರು ಎನ್ನುವಂತ ಯುವಿ ಅವರ ತಂದೆ ಯೋಗರಾಜ್ ಸಿಂಗ್ ಗಂಭೀರ ಆರೋಪಗಳನ್ನ ಮಾಡಿದ್ರು. ಇದೀಗ ತಂದೆಯ ಆರೋಪಗಳಿಗೆ ಮಗ ಯುವರಾಜ್ ಸಿಂಗ್ ಕ್ಷಮೆಯಾಚನೆ ಮಾಡಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿದಂಥ ಯುವಿ, ನಾನು ಕಪಿಲ್ ದೇವ್ ಹಾಗೆ MS ಧೋನಿ ಅವರಲ್ಲಿ ಕ್ಷಮೆಯಾಚನೆ ಮಾಡ್ತೇನೆ. ನನ್ನ ತಂದೆ ಆಡುವಂಥ ಮಾತುಗಳು ಸರಿಯಲ್ಲ. ತಂದೆಯ ಮಾತುಗಳು ತಮ್ಮ ವೈಯಕ್ತಿಕ ಅಭಿಪ್ರಾಯವಲ್ಲ ಅಂತ ಯುವಿ ಹೇಳಿದ್ದಾರೆ. ಇವೆಷ್ಟು ಇವತ್ತಿನ IPL ರೌಂಡ್ ಆಫ್ ಸುದ್ದಿಗಳು. ನಮಸ್ಕಾರ.